ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವೀವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನು ಹೇಳ್ಬೋದು. ಏಂಜಲ್ಸ್ ಬಗ್ಗೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಏಂಜಲ್ಸ್ ಬಗ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ನೀವು ತುಂಬಾನೇ ಪೇಷನ್ಸ್ ಇರಬೇಕು, ಆಯ್ತಾ. ಆಮೇಲಿಂದ ನೀವು ಏಂಜಲ್ಸ್ಗೆ ಪರ್ಮಿಷನ್ ಕೊಡಬೇಕು. ಆಯ್ತು ಏಂಜಲ್ಸ್ ನಮ್ಮ ಹತ್ರ ಬಂದು ಮಾತಾಡಿ ಅಂತ ಹೇಳ್ಕೊಂಡು. ಇವಾಗ ಮಾತಾಡಿ ಅಂತ ಹೇಳಿದ ತಕ್ಷಣ ಅವ್ರು ಕಮ್ಯುನಿಕೇಟ್ ಮಾಡೋ ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ತರ ನಮ್ ತರ ಬಂದು ಕುತ್ಕೊಂಡು ಮಾತಾಡೋದು ಅಂತಲ್ಲ. ಕೆಲವು ಸಲ ನಿಮ್ಗೆ ಸಣ್ಣದಾಗಿ ಬೆಲ್ಸ್ ರಿಂಗ್ ಆಗೋ ತರ ಕೇಳಿಸ್ಬೋದು ನಿಮ್ ಕಿವಿನಲ್ಲಿ. ಆಮೇಲಿಂದ ಒಂಥರ ಇದು ಗಾಳಿ ಏನಾದ್ರು ಬಂದು ಹೋದಂಗ ಆಗ್ಬೋದು ನಿಮ್ಗೆ. ಸೊ ಅದು ಸೈನ್ ಏನಂತಂದ್ರೆ ಏಂಜಲ್ಸ್ ನಿಮ್ಮ ಹತ್ರ ಇದ್ದಾರೆ ಅಂತ ಹೇಳ್ಕೊಂಡು. ಆಮೇಲಿಂದ ಫೆದರ್ ತೋರಿಸ್ಬೋದು, ಇಲ್ಲ ಬಟರ್ಫ್ಲೈ ತೋರಿಸ್ಬೋದು, ಇಲ್ಲ ಕಾಯಿನ್ ತೋರಿಸ್ಬೋದು. ಸೊ ಈ ರೀತಿನಲ್ಲೂ ಕೂಡ ನಿಮಗೆ ಏಂಜಲ್ಸ್ ಸೈನ್ ತೋರಿಸ್ತಾ ಇದ್ದಾರೆ. ನಿಮ್ದು ಡ್ರೀಮ್ಸು ಅಥವಾ ನಿಮ್ದು ಗೋಲ್ಸು ಅಥವಾ ನಿಮ್ ಡಿಸೈರ್ಸು ಎಲ್ಲ ಫುಲ್ಫಿಲ್ ಆಗ್ತಾ ಇದೆ, ನಿಮ್ ವಿಶಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಈ ಸೈನ್ಸು ತೋರಿಸ್ಬೋದು. ಸೊ ನಿಮ್ಗೆ ಇವಾಗ ನಾನು ಕಾಯಿನು, ಫೆದರು, ಬಟರ್ಫ್ಲೈ ಅಂತ ಹೇಳಿದ ತಕ್ಷಣ ರಿಯಲ್ ಆಗಿ ಕಾಣ್ಬೇಕು ಅಂತಿಲ್ಲ. ಇದು ಯಾವ ತರದಲ್ಲಿ ಬೇಕಾದ್ರೂ ಕಾಣ್ಬೋದು. ಇವಾಗ ಏನೋ ಮ್ಯಾಗಝಿನ್ ಓದ್ತಾ ಇರ್ತೀರಾ ಅಥವಾ ಏನೋ ಪೇಪರ್ ನೋಡ್ತಿರ್ತೀರಾ, ಅದ್ರಲ್ಲಿ ಕಾಣ್ಬೋದು, ಇಲ್ಲ ಟಿವಿನಲ್ಲಿ ಕಾಣ್ಬೋದು, ಇಲ್ಲ ಮೊಬೈಲ್ ಅಲ್ಲಿ ಕಾಣ್ಬೋದು. ಸೊ ಯಾವ ರೀತಿನಲ್ಲಿ ಬೇಕಾದ್ರೂ ಕಾಣ್ಬೋದು, ಬರೀ ಫಿಸಿಕಲಿನೇ ಕಾಣ್ಬೇಕು ಅಂತಿಲ್ಲ ಅದು. ಓಕೆನಾ. ಸೊ ನೀವು ಇಲ್ಲ ನೀವು ಏನೋ ಸೈನ್ ನಿಮಗ್ ಬೇಕಾಗಿರೋ ಪರ್ಸನಲಿ ನೀವೇನಾದ್ರೂ ಒಂದು ಸೈನ್ ಕೇಳಿರ್ತೀರಾ ಅಂತಂದ್ರೆ ಏಂಜಲ್ಸ್ ನಿಮ್ದು ಈ ವಿಷಯಗಳೆಲ್ಲ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಆ ಸೈನ್ ಅನ್ನು ಕೂಡ ತೋರಿಸ್ತಾರೆ. ಓಕೆನಾ. ಸೊ ಯಾವ್ದು ಸೈನ್ ನೀವು ಕೇಳಿಲ್ಲ, ಪ್ಲೀಸ್ ಏಂಜಲ್ಸ್ ನಂದು ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗತ್ತೆ ಅನ್ನೋದಾದ್ರೆ ನನ್ಗೊಂದು ಸೈನ್ ತೋರಿಸಿ ಅಂತ ನೀವೇನಾದ್ರು ಕೇಳಿದ್ರೆ ಆವಾಗ ನಿಮ್ಗೆ ಬಟರ್ಫ್ಲೈ, ಇಲ್ಲ ಅಂತಂದ್ರೆ ಫೆದರು, ಇಲ್ಲ ಅಂತಂದ್ರೆ ಕಾಯಿನು. ಸೊ ಈ 3 ಸಿಂಬಲ್ ಅಲ್ಲಿ ಸಿಕ್ಕತ್ತೆ. ಸೊ ಏಂಜಲ್ಸ್ಗೆ ಕಮ್ಯುನಿಕೇಟ್ ಮಾಡಕ್ ಮುಂಚೆ ನಾವ್ ಏನೇನ್ ಜ್ಞಾಪಕ ಇಟ್ಕೊಳ್ಬೇಕು ಅಂತಂದ್ರೆ ಏಂಜಲ್ಸ್ಗೆ ನಾವು ಪರ್ಮಿಷನ್ ಕೊಡ್ಬೇಕು ಫಸ್ಟ್. ಇಲ್ಲ ಅಂತಂದ್ರೆ ಸುಮ್ನೆ ಅವ್ರು ಹಂಗೆ ಬಂದು ನಮ್ಮ ಹತ್ರ ಎಲ್ಲ ಮಾತಾಡಕ್ಕಾಗಲ್ಲ, ನಮ್ಗೇನು ಹೆಲ್ಪ್ ಮಾಡಕ್ಕಾಗಲ್ಲ. ಓಕೆನಾ. ಆಮೇಲೆ ಪ್ರೊಟೆಕ್ಷನ್ ಕೇಳ್ಕೊಬೇಕು. ಯಾಕಂದ್ರೆ ಇವಾಗ ಏಂಜಲ್ಸ್ ಅಂತ ಕೇಳಿದ ತಕ್ಷಣ ನಿಮ್ಗೆಲ್ಲ ಬರೀ ಹೈಯರ್ ಸ್ಪಿರಿಟ್ಸೇ ಬರ್ಬೇಕು ಅಂತಿಲ್ಲ. ಸೊ ಲೋವರ್ ಸ್ಪಿರಿಟ್ಸ್ ಬಂದ್ಬಿಡತ್ತೆ. ಸೊ ಅದಕ್ಕೆ ನೀವು ಹೈಯರ್ ವೈಬ್ರೇಷನ್ ಅಲ್ಲಿ ಫಸ್ಟ್ ಇರ್ಬೇಕು. ಸೊ ನೀವ್ ಯಾವಾಗ ಹೈಯರ್ ವೈಬ್ರೇಷನ್ ಅಲ್ಲಿ ಇರ್ತೀರಾ ಆವಾಗ ನಿಮ್ಗೆ ಹೈಯರ್ ವೈಬ್ರೇಷನ್ ಇಂದು ಹೈಯರ್ ಗೈಡ್ಸ್ ಗಳು ಬಂದು ಹೆಲ್ಪ್ ಮಾಡ್ತಾರೆ. ನೀವು ಲೋ ವೈಬ್ರೇಷನ್ ಅಲ್ಲಿ ಇದ್ದಾಗ ಏನೋ ನೀವು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಒಂಥರ ಬೇಜಾರ್ನಲ್ಲಿ ಇದ್ಕೊಂಡು ನೆಗೆಟಿವ್ ಫೀಲಿಂಗ್ ಅಲ್ಲಿ ಇದ್ದಾಗ ನೀವೇನಾದ್ರೂ ಕಮ್ಯುನಿಕೇಟ್ ಮಾಡ್ತೀವಿ ಏಂಜಲ್ಸ್ ಹತ್ರ ಅಂತ ಹೇಳಿದಾಗ, ಸೊ ಅವಾಗ ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅದು ಬರೋಕ್ಕೆ ತುಂಬಾ ಅನುಕೂಲಗಳಾಗ್ಬಿಡುತ್ತೆ, ತುಂಬಾ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ನೀವೇ ನಿಮ್ದು ಲೋ ಲೆವೆಲ್ ಅಲ್ಲಿ ಇದ್ದೀರಾ ಅಲ್ವಾ. ಸೊ ನಿಮ್ದು ವೈಬ್ರೇಷನ್ ಹೈ ಇಲ್ಲ. ಸೊ ಅವಾಗ ನೀವು ಲೋ ಅಲ್ಲಿ ಇದ್ದಾಗ ಯಾವ್ದು ಏಂಜಲ್ಸ್ ಜೊತೆನೂ ಕಮ್ಯುನಿಕೇಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಸೊ ನೀವು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾಗ ಫೀಲಿಂಗ್ ಅಯ್ಯೋ ಹಿಂಗಾಗೋಗ್ತಿದೆ ಅಂತ ಆ ತರ ಫೀಲಿಂಗ್ ಅಲ್ಲಿ ಇದ್ದಾಗ ಮಾಡಬೇಡಿ. ಸೊ ಆವಾಗ ಹೈಯರ್ ಚಾನ್ಸಸ್ ಜಾಸ್ತಿ ಇದೆ ಲೋವರ್ ಎನರ್ಜಿಗಳು ಬರೋದಿಕ್ಕೆ. ಸೊ ಆವಾಗ ಕಷ್ಟ ಆಗತ್ತೆ ನಿಮಗೆ, ಆಯ್ತಾ. ಸೊ ಅಕಸ್ಮಾತ್ ನೀವು ಏನೋ ಇವಾಗ ಲೋವರ್ ಎನರ್ಜಿ ಬಂದ್ಬಿಡ್ತು ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವು ಹೇಳಿ ಯು ಆರ್ ನಾಟ್ ವೆಲ್ಕಮ್, ನಿಮ್ದು ಸಹಾಯ ನನ್ಗೆ ಬೇಕಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಡಿ. ಓಕೆನಾ. ಸೊ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಹೈಯರ್ ವೈಬ್ರೇಷನ್ಗೆ ಹೋಗೋದು ಹೇಗೆ, ಫಸ್ಟ್ ನೀವೇನ್ ಮಾಡಿ ಫುಲ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾನು ಏಂಜಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಅನ್ಕೊಂಡು ಫುಲ್ ಪಾಸಿಟಿವ್ ಆಗಿರಿ. ಆಮೇಲೆ ಡೀಪ್ ಬ್ರೀತ್ ಮಾಡಿ, ಮೆಡಿಟೇಟ್ ಮಾಡಿ. ಡೀಪ್ ಬ್ರೀತ್ ಮಾಡ್ಕೊಂಡು 10 ಸಲ 12 ಸಲ ಮಾಡಿ. ಎಷ್ಟು ಸಲ ಆಗತ್ತೋ ಅಷ್ಟು ಸಲ ಡೀಪ್ ಬ್ರೀತ್ ಮಾಡಿ. ಅವಾಗ ಏನಾಗುತ್ತೆ, ಹೈಯರ್ ಇದು ನಿಮ್ದು ಆಕ್ಸಿಜನ್ ಎಲ್ಲ ಫುಲ್ಲು ಮೈಂಡಿಗೆ ಹೊಟ್ಟೋಗ್ಬಿಡುತ್ತೆ. ಅವಾಗ ಬ್ರೈನ್ಗೆ ಹೋದಾಗ ಏನಾಗುತ್ತೆ, ಥಾಟ್ಸ್ ಎಲ್ಲ ಕಮ್ಮಿ ಆಗಿ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಕ್ಕೆ, ಫೋಕಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಆಯ್ತಾ. ಸೊ ಆ ತರ ನೀವು ಬ್ರೀತ್ ಮಾಡಿ, ಡೀಪ್ ಬ್ರೀತ್, ಹೊಟ್ಟೆ ಒಳಗಿಂದ ಬ್ರೀತ್ ತಗೊಳ್ಬೇಕು, ಸ್ಟಾಪ್ ಮಾಡಿ. ಆಮೇಲೆ ಬ್ರೀತ್ ಹೊರಗಡೆ ಹಾಕಿ, ಬರೀ ಬ್ರೀತ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ನೀವು, ಅದು ಮೆಡಿಟೇಷನ್ ಅಂತ. ಓಕೆನಾ. ಸೊ ಆ ತರ ಆಯ್ತು ಅಂದಾಗ ಆಮೇಲಿಂದ ನೀವು ಏಂಜಲ್ಸ್ಗೆ ಕೇಳಿ, ನನ್ಗೆ ಪ್ಲೀಸ್ ಪ್ರೊಟೆಕ್ಟ್ ಮಾಡಿ. ಆಮೇಲಿಂದ ನಾನು ನಿಮ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ, ಹೈಯರ್ ಲೆವೆಲ್ ಆಫ್ ಏಂಜಲ್ಸ್ಗೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ನನ್ನನ್ನು ಬಂದು ನೀವು ಕಮ್ಯುನಿಕೇಟ್ ಮಾಡಿ, ನನಗೆ ಬಂದು ನೀವು ಹೆಲ್ಪ್ ಮಾಡಿ. ಬರೀ ಹೈಯರ್ ಎನರ್ಜಿಗಳು ಮಾತ್ರ ಬರಬೇಕು, ಓನ್ಲಿ ಹೈಯರ್ ಎನರ್ಜೀಸ್ ಆರ್ ವೆಲ್ಕಮ್ ಅಂತ ಅನ್ಕೊಂಡು. ಸೊ ಆ ತರ ನೀವು ಫಸ್ಟ್ ಹೇಳಬೇಕು. ಆಮೇಲೆ ಪ್ರೊಟೆಕ್ಷನ್ ಕೇಳ್ಕೊಳ್ಳಿ, ನನಗೆ ಏಂಜಲ್ಸ್ ಪ್ಲೀಸ್ ನನ್ನ ಪ್ರೊಟೆಕ್ಟ್ ಮಾಡಿ ಅಂತ ಅನ್ಕೊಂಡು. ಇವಾಗ ರಾಫಾಯಲ್, ಆರ್ಕ್ ಏಂಜಲ್ ರಾಫಾಯಲ್ಲು, ಆರ್ಕ್ ಏಂಜಲ್ ಮೈಕಲ್ಲು ಇಬ್ಬರನ್ನು ನೀವು ಪ್ರೊಟೆಕ್ಷನ್ಗೆ ಕೇಳ್ಬೋದು.
ನನಗೆ ಪ್ಲೀಸ್ ಬಂದು ಪ್ರೊಟೆಕ್ಟ್ ಮಾಡಿ ಅಂತ. ಅವರು ಯೂನಿವರ್ಸಲ್ಲಿ ಎಲ್ಲರಿಗೂ ಪ್ರೊಟೆಕ್ಟ್ ಮಾಡೋ ಅಂಥವ್ರು. ಓಕೆನಾ? ಸೊ ಆ ಏಂಜಲ್ಸಿಗೆ ಕೇಳ್ಕೊಳ್ಬೋದು ನೀವು. ಆಮೇಲಿಂದ ನಿಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್, ನನಗೆ ನೀವು ಹೆಲ್ಪ್ ಮಾಡ್ತಾ ಇರೋದಕ್ಕೆ ಅಂತ ಅನ್ಕೊಂಡು ಫಸ್ಟೇ ಥ್ಯಾಂಕ್ ಯು ಹೇಳಿ. ಆಮೇಲೆ ನೀವು ಏನ್ ನಿಮ್ದು ಕ್ವೆಶನ್ ಇದೆ ಅದನ್ನ ಕೇಳಿ. ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಂದು ಕ್ವೆಶನ್ಸಿಗೆಲ್ಲ ಆನ್ಸರ್ ಮಾಡ್ತಾ ಇರೋದಕ್ಕೆ, ನಾನು ಕೇಳಿರೋ ಸೈನ್ಸ್ ಅನ್ನ ತೋರಿಸ್ತಾ ಇರೋದಕ್ಕೆ ಅಂತ ಫಸ್ಟೇನೆ ಗ್ರಾಟಿಟ್ಯೂಡ್ ಕೊಡಿ. ನಿಮಗೇನಾದ್ರೂ ಒಂದು ಲೋವರ್ ವೈಬ್ರೇಷನ್ ಕಾಣ್ತಾ ಇದೆ ಅಂದಾಗ, ಅಂದ್ರೆ ಯಾವುದೋ ಮುಖಗಳೆಲ್ಲ ಬರ್ತಾ ಇದೆ, ಭಯ ಆಗ್ತಾ ಇದೆ, ಇದನ್ನೊಬ್ರು ಯಾರೋ ಹೇಳಿದ್ರು, ಭಯ ಆಗ್ತಾ ಇದೆ ನನಗೆ, ಏನೋ ಒಂಥರ ಆಗ್ತಾ ಇದೆ ಅಂತಂದ್ರೆ ಆವಾಗ ನಿಮ್ಗೆ ಲೋವರ್ ಎನರ್ಜಿಗಳು ಅಟ್ರಾಕ್ಟ್ ಮಾಡಿದೀರಾ ಅಂತ ಅರ್ಥ. ಸೊ ಆ ಟೈಮ್ನಲ್ಲಿ ನೀವು ಬಿಟ್ಬಿಡಿ, ಏನು ಮಾಡಕ್ ಹೋಗ್ಬೇಡಿ. ಆಮೇಲಿಂದ ಯು ಆರ್ ನಾಟ್ ವೆಲ್ಕಮ್ ಹಿಯರ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಡಿ. ಬೇಡ ನನಗೆ ಲೋವರ್ ಎನರ್ಜಿಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆ ಥರ ನೀವು ಹೇಳಿ. ಡೈರೆಕ್ಟ್ ಆಗಿ ಹೇಳಬೇಕು, ನೀವು ನನಗೆ ಬೇಡ, ಯು ಆರ್ ನಾಟ್ ವೆಲ್ಕಮ್ ಹಿಯರ್ ಅಂತ ಹೇಳ್ಕೊಂಡು. ಆಮೇಲಿಂದ ಆರ್ಕೆಂಜಲ್ ಮೈಕಲ್ಲು, ಆರ್ಕೆಂಜಲ್ ರಾಫಾಯಲ್ಗೆ ಪ್ರೊಟೆಕ್ಷನ್ ಕೇಳಿ. ಆರ್ಕೆಂಜಲ್ ರಾಫಾಯಲ್, ಆರ್ಕೆಂಜಲ್ ಮೈಕಲ್, ಪ್ಲೀಸ್ ಬಂದು ನನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ಕೊಂಡು. ಆಮೇಲಿಂದ ಸ್ವಲ್ಪ ದಿನ ಬಿಟ್ಬಿಡಿ, ಏನು ಮಾಡಕ್ ಹೋಗ್ಬಿಡಿ. ಸುಮ್ಮನೆ ನೀವು ಆರ್ಕೆಂಜಲ್ ಮೈಕಲ್ಗೆ ಮತ್ತೆ ರಾಫಾಯಲ್ಗೆ ಪ್ರೇ ಮಾಡ್ತಾ ಇರಿ, ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊಂಡು. ಓಕೆನಾ? ಆಮೇಲಿಂದ ಯಾವಾಗ ನಿಮ್ಗೆ ಸ್ವಲ್ಪ ಸಮಾಧಾನ ಆಯ್ತು, ಇನ್ನೇನು ಆ ಥರದ್ದೆಲ್ಲ ನಿಮ್ಗೆ ಒಂಥರ ನೆಗೆಟಿವ್ ಕಾಣ್ತಾ ಇಲ್ಲ ಅಥವಾ ನೆಗೆಟಿವ್ ಫೀಲ್ ಆಗ್ತಾ ಇಲ್ಲ ಅಂತನ್ನುವಾಗ ಆವಾಗ ನೀವು ತಿರ್ಗಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಬರೀ ಹೈಯರ್ ವೈಬ್ರೇಷನ್ ಮಾತ್ರ ಹೋಗಿ, ನೀವು ಫುಲ್ ಹೈಯರ್ ವೈಬ್ರೇಷನ್ಗೆ, ಹೈಯರ್ ಎನರ್ಜಿ ಮಾತ್ರ ಬರೋದಕ್ಕೆ ಅನುಕೂಲ ಇದೆ, ಅವ್ರಿಗೆ ಮಾತ್ರ ಪರ್ಮಿಷನ್ ಇದೆ ಅಂತ ಫಸ್ಟೇನೆ ನೀವು ಹೇಳಿ. ಥ್ಯಾಂಕ್ ಯು ಅಂತ ಹೇಳಿ ಪ್ರೊಟೆಕ್ಷನ್ ಕೇಳಿ. ಆಮೇಲೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕಮ್ಯುನಿಕೇಶನ್ ಮಾಡುವಾಗಲೂ ಅಷ್ಟೇ ಸೈನ್ಸ್ ಮೂಲಕ ನಿಮಗೆ ಸಿಕ್ಕತ್ತೆ, ಇಲ್ಲ ಅಂತಂದ್ರೆ ರಿಂಗಿಂಗ್ ಮೂಲಕ, ಒಂಥರ ಬೆಲ್ಸ್ ರಿಂಗ್ ಆಗೋ ಥರ ಕೇಳಿಸುತ್ತೆ ಕಿವಿನಲ್ಲಿ. ಆಮೇಲೆ ಒಂದೊಂದ್ಸಲ ಸ್ವಲ್ಪ ಜೆಂಟಲ್ ಆಗಿರೋ ವಿಂಡ್ ಬಂದಂಗೆ ಅನ್ಸುತ್ತೆ. ಸೊ ಅದೆಲ್ಲ ಅವಾಗ ಏಂಜಲ್ಸ್ ಪ್ರೆಸೆಂಟ್ ಇದ್ದಾರೆ, ನಿಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು. ಸೊ ಇದು ತುಂಬಾ ಇಂಪಾರ್ಟೆಂಟು. ಯಾವಾಗ್ಲೂ ಅಷ್ಟೇನೆ ಲೋವರ್ ಸ್ಪಿರಿಟ್ಸ್ ಬರಬಹುದು ನಾವು ನೆಗೆಟಿವಿಟಿಯಲ್ಲಿ ಇದ್ದಾಗ. ಓಕೆನಾ? ಇದೆಲ್ಲ ಕೇರ್ಫುಲ್ ಆಗಿ ಥಿಂಕ್ ಮಾಡಿ ಆಮೇಲಿಂದ ಕಮ್ಯುನಿಕೇಟ್ ಮಾಡಿ ಏಂಜಲ್ಸ್ ಜೊತೆಗೆ. ಸೊ ಯಾರೋ ಕೇಳ್ತಾ ಇದ್ರು ಏಂಜಲ್ಸ್ ಜೊತೆ ಮಾತಾಡೋದಕ್ಕೆ ದೀಕ್ಷೆ ತಗೊಳ್ಬೇಕಾ ಅಂತ ಹೇಳಿ. ಸೊ ಏನು ಬೇಕಾಗಿಲ್ಲ, ಏಂಜಲ್ಸ್ ಜೊತೆ ಮಾತಾಡೋದಕ್ಕೆ ಏನು ದೀಕ್ಷೆನೂ ಬೇಕಾಗಿಲ್ಲ, ಏನಿಲ್ಲ. ಈ ಪ್ರೊಟೆಕ್ಷನ್ ಮೆಥಡ್ ಅನ್ನ ಫಾಲೋ ಮಾಡಿ ಅಷ್ಟೇ. ನೀವು ಹೈಯರ್ ವೈಬ್ರೇಷನ್ಗೆ ಹೋಗಿ ಬರೀ ಹೈಯರ್ ಸ್ಪಿರಿಟ್ಸ್ಗೆ ಮಾತ್ರ ನೀವು ಅನುಕೂಲ ಮಾಡಿಕೊಡಿ ಬಂದು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ. ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಏನು ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆನಾ? ಹೋಪ್ಫುಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.